ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟ ಪ್ರಥಮ್ ಗರಂ ಆಗಿದ್ದಾರೆ. ಇನ್ಫ್ಯಾಕ್ಟ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಕೂಡ ಹತ್ತಿದ್ದಾರೆ ನಟ ಕಂ ನಿರ್ದೇಶಕ ಪ್ರಥಮ್. ದರ್ಶನ್ ಫ್ಯಾನ್ಸ್ ಕಿರಿಕ್ ಬಗ್ಗೆ ಮತ್ತೆ ದೂರು ಕೊಟ್ಟಿದ್ದಾರೆ ಪ್ರಥಮ್. ವೆಸ್ಟ್ ಡಿಸಿಪಿ ಗಿರೀಶ್ ಭೇಟಿಯಾಗಿ ದೂರನ್ನ ದಾಖಲಿಸಿದ್ದಾರೆ. ನಿನ್ನೆ ದರ್ಶನ್ ಅಭಿಮಾನಿಗಳು ಬೆದರಿಕೆ ಹಾಕಿದ್ರು ಅಂತ ಅವರು ಟ್ವಿಟರ್ ನಲ್ಲಿ ಬರೆದುಕೊಂಡಿದ್ರು. ಸೀರೀಸ್ ಆಫ್ ಟ್ವೀಟ್ ಅನ್ನು ಮಾಡಿದ್ರು ಪ್ರಥಮ್ ಹಾಗೂ ಕೆಂಡ ಕಾರಿದ್ರು ದರ್ಶನ್ ಅಭಿಮಾನಿಗಳ ವಿರುದ್ಧ. ಹಾಗೂ ದರ್ಶನ್ ಕೂಡ ಟ್ಯಾಗ್ ಮಾಡೋ ಕೆಲಸ ಆಗಿತ್ತು. ಅಲ್ಲಿ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳೋದಾಗಿ ಈಗ ಪ್ರಥಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರಂತೆ. ದೂರು ಕೊಟ್ಟ ಬಳಿಕ ನಟ ಪ್ರಥಮ್ ಅವರು ಈ ಕುರಿತಂತೆ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡೋದಕ್ಕೆ ಹೋದ್ರೆ ದರ್ಶನ್ ಯಾವಾಗ ಜೈಲಿಗೆ ಹೋದ್ರು ಆಗ್ಲಿಂದ ಕೂಡ ಪ್ರಥಮ್ ಒಂದಷ್ಟು ಪೋಸ್ಟ್ ಗಳನ್ನ ಹಾಕೊಂಡಿದ್ರು. ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿದ್ರು. ಈ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲ ಫ್ಯಾನ್ಸ್ ಜಮಾಯಿಸಿದಕ್ಕೆಲ್ಲ ಪೊಲೀಸರು ಕ್ರಮ ಕೈಗೊಳ್ಳಬೇಕು, ಲಾಠಿ ರುಚಿ ತೋರಿಸಬೇಕು ಅಂತೆಲ್ಲ ಹೇಳಿದ ನಂತರ ಇಡೀ ದರ್ಶನ್ ಅಭಿಮಾನಿಗಳ ಸಿಟ್ಟು ಡೈರೆಕ್ಟ್ ಆಗಿ ಪ್ರಥಮ್ ಕಡೆ ಟಾರ್ಗೆಟ್ ಆಗಿತ್ತು. ಸಿಕ್ಕಾಗ್ಲೆಲ್ಲ ದರ್ಶನ್ ಅಭಿಮಾನಿಗಳು ಪ್ರಥಮ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಅದು ಇನ್ನೂ ಒಂದು ಹಂತ ಮುಂದಕ್ಕೆ ಹೋಯ್ತು. ಯಾವಾಗ ತಮ್ಮ ಸಿನಿಮಾನ ಡೆವಿಲ್ ವಿರುದ್ಧ ರಿಲೀಸ್ ಮಾಡ್ತೀವಿ ಅಂತೆಲ್ಲ ಹೇಳಿದಾಗ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಅಂತಾನೆ ಎಲ್ಲರೂ ಹೇಳ್ತಾ ಇದ್ರು. ಫೈನಲಿ ಮೊನ್ನೆ ಕೂಡ ಕಿರಿಕ ಆಗಿದೆ. ನಟ ಪ್ರಥಮ್ ಅವರು ಇದ್ದಾರೆ ಸರ್. ಮೊದಲನೇದಾಗಿ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ನಾನು ನಿಮ್ಮ ಜೊತೆ ಇಲ್ಲ, DCP ಸರ್ ಆಫೀಸಲ್ಲಿ ಇದ್ದೀನಿ, ಎಲ್ಲ ಅವ್ರ ಆಕ್ಷನ್ ತಗೋತಾರೆ. ಥ್ಯಾಂಕ್ ಯು, ಧನ್ಯವಾದ. ಇಲ್ಲೇ ಇದೀವಿ, ಅವ್ರು ಡಿಸೈಡ್ ಮಾಡಿದ್ದಾರೆ. ಅಲ್ಲ, ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಿ ದರ್ಶನ್ ಅವರ ವಿಚಾರ, ಅವರ ಒಂದು ದರ್ಶನ್ ಸರ್ ವಿಚಾರಕ್ಕಲ್ಲ, ಇಲ್ಲಿರುವಂಥ ಗೂಂಡಾಗಳಿಗಷ್ಟೇ. ದರ್ಶನ್ ಸರ್ಗೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ, ಬಿಟ್ಬಿಡಿ. ಆ್ಯಂಡ್ ಮಾಡಿರುವಂಥ ಕಿಡಿಗೇಡಿಗಳು ಒಳಗೋಗ್ತಾರೆ. DCP ಸರ್ ಆಕ್ಷನ್ ತಗೊಂಡಾಗಿದೆ. ಯಾರು ಮಿಸ್ಟೇಕ್ ಮಾಡಿದಾರೆ ಹೋಗ್ತಾರೆ, ಕೊಟ್ಟಾಗಿದೆ ಬಿಡಿ. ವಿಡಿಯೋ ಫುಟೇಜಸ್ ನೋಡಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ಈ ಹಿಂದೆನೂ ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರಿ, ಪೊಲೀಸ್ ಸ್ಟೇಷನ್ಗೂ ಹೋಗಿದ್ರಿ. ಸೊ ಅವತ್ತು ಅಲ್ಲ ನಿನ್ನೆ ಏನಾಯ್ತು ಅಲ್ಲಿ ಹೋಟೆಲಲ್ಲಿ, ಏನಾಯ್ತು ಆ ಇನ್ಸಿಡೆಂಟ್ ಬಗ್ಗೆ ಹೇಳಿ. ಏನೂ ಆಗಿಲ್ಲ, ತಪ್ಪು ಮಾಡಿದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊಳಗೆ ಹೋಗ್ತಾ ಇದ್ದಾರೆ. ಆ 2 ಸಲ ಹಲ್ಲೆ ಮಾಡಿದಂಥ, ಈಗ ಹೋದ ಸಲ ಇದು ಮೊದಲನೇ ಸಲ, 2 ಸಲ ಆಗಿತ್ತು, ಅದಕ್ಕೆ ಹೋಗ್ತಾರೆ. DCP ಸರ್ ಡಿಸೈಡ್ ಮಾಡ್ತಾರೆ, ಕಾನೂನು ಗೆಲ್ಲುತ್ತೆ, ಬಿಡಿ. ಥ್ಯಾಂಕ್ ಯು. ಇದಿಷ್ಟು ನಟ ಪ್ರಥಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅತಿರೇಕದ ವರ್ತನೆಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಪೊಲೀಸರು ಅಂತ ವಿಶ್ವಾಸದಲ್ಲಿದ್ದಾರೆ ಪ್ರಥಮ್. ಸೊ ಕಂಪ್ಲೇಂಟ್ ಕೊಟ್ಟ ಬಳಿಕ ಅವ್ರು ಹೇಳ್ತಾ ಇದ್ದಾರೆ, ತಪ್ಪು ಮಾಡಿದ್ರು ಸ್ವಲ್ಪ ಹೊತ್ತಲ್ಲೇ ಒಳಗೆ ಹೋಗ್ತಾರೆ, ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ರು ಪ್ರಥಮ್. ನಿನ್ನೆ ಕೂಡ ಅವ್ರು ಹೇಳಿದ್ರು, ನಾನೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರೆ ನಿಮ್ಗಳ ಕತೆ ಏನಾಗುತ್ತೆ ಗೊತ್ತಾ, ಮೈ ಬಗ್ಸಿ ದುಡಿಯೋದಕ್ಕೆ ಏನು ನಿಮಗೆ, ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳಿ ಫಸ್ಟು ಅಂತೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಗರಂ ಆಗಿದ್ರು. ಸೊ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಕಿದ್ದಾರೆ ಪ್ರಥಮ್. ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಎಷ್ಟು ಜನರ ಮೇಲೆ ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಈ ವಿಚಾರಣೆಯ ಬಿಸಿ ತಟ್ಟುತ್ತೆ, ಎಲ್ಲವೂ ಕೂಡ ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ. ಬಿಕಾಸ್ ಪ್ರಥಮ್ ಅವರು ಹೇಳಿದ್ದು ಕೂಡ ಅದೇ ವಿಚಾರ. ಜಾಸ್ತಿ ಏನೋ ಹೇಳೋದಕ್ಕೆ ನಾನು ಹೋಗೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು.